ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ ಚಾನಲ್ ಮಾಡ್ತಾಯಿದ್ದೀನಿ. ಸಣ್ಣ ಪುಟ್ಟ ಶಾರ್ಟ್ ಮಾಡ್ತಿದ್ದೆ, ಕೆಲವೊಂದು ಎಂಬ್ರಾಯ್ಡ್ರಿ ವರ್ಕನ್ನು ಹಾಕಿದ್ದೆ. ಇನ್ನು ಮುಂದೆ ನನಗೆ ಗೊತ್ತಿರೋ ಕೆಲವೊಂದು ಮಾಹಿತಿ ನಾನು ಕಡಿಮೆ ಖರ್ಚಲ್ಲಿ ಹೇಗೆ ಇದು ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡ್ಬೋದು. ಇನ್ನು ಮುಂದೆ ಪ್ರತಿದಿನ ಸಣ್ಣ ಪುಟ್ಟದ್ದನ್ನೆಲ್ಲ ಹೇಳ್ತಿರ್ತೀನಿ. ಅದನ್ನೆಲ್ಲ ನೀವು ನೋಡಬೇಕು ಅಂದರೆ ಎಲ್ಲರೂ ಲಲಿತಾ ಆಫೀಸರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮೊನ್ನೆ ಆಸ್ಪತ್ರೆಗೆ ECG ಎಲ್ಲ ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ. ನಾನಿರೋದು ಈ ಕಡೆ ಕೊಪ್ಪಳ ಜಿಲ್ಲಾ ಕುಷ್ಟಗಿ ಹತ್ರನೇ. ಇಲ್ಲೆಲ್ಲ ಅಮೌಂಟ್ ತುಂಬ ಬ್ಲಡ್ಡು ಅದೆಲ್ಲ 2000 1,500 ಹಿಂಗೆಲ್ಲ ತುಂಬ ಕಾಸ್ಟ್ ಜಾಸ್ತಿ ಇದೆ. ಅದಕ್ಕೆ ಮಸ್ಕಿಗೆ ಹೋಗಿ ಮಾಡಿಸ್ಕೊಂಬಂದೆ. ಇವಾಗ ನೋಡಿ, ಗಿಡಗಳೆಲ್ಲ ನಮ್ಮ ಮನೆ ಹತ್ರನೇ ಹಾಕಿರೋದು. ಇದೆಲ್ಲ ಡೈಲಿ ನೋಡಿದ್ರಲ್ಲ, ದಿನಾಲು 20 ರೂಪಾಯಿಗೆ ಮೊಳ, 15 ರೂಪಾಯಿಗೆ ಮೊಳ, 10 ರೂಪಾಯಿಗೆ ಮೊಳ ಕೊಡ್ತಾರೆ. ಅದೇ ಪ್ರತಿದಿನ 10 ರೂಪೀಸ್ ಉಳಿಸಿದ್ರೇ ಒಂದು ತಿಂಗಳಿಗೆ 300 ರೂಪಾಯಿ ಆಗುತ್ತೆ. ಅದೇ 300 ರೂಪಾಯಿದಲ್ಲೇ ನಮಗೆ ಒಂದು ತಿಂಗಳಿಗಾಗಷ್ಟು ಅಡುಗೆ ಎಣ್ಣೆ ಆದರೂ ಬರುತ್ತೆ. ಈ ಥರ ಸಣ್ಣದೆಲ್ಲೋ ಒಂದು ಕೊಲ್ಲಿ ಅಲ್ಲಿ ಮುರ್ಕೊಂಬಂದು ಚಿಕ್ಕದು ಒಂದು ಎಲ್ಲಾದ್ರೂ ಜಾಗ ಪಾಟಿಗೆ ಇದು ಮಾಡಿ ಮನೆಗೆ ಬಿಟ್ಬಿಟ್ರೆ, ಮಲ್ಲಿಗೆ ಹೂವೆಲ್ಲ ನೋಡಿ ತುಂಬ ಬಿಟ್ಕೊಂಡಿದೆ. ನೀಟಾಗಿ ಹರ್ಕೊಂಡು ಕಟ್ಟಿಟ್ಕೊಂಡ್ಬಿಟ್ರೆ ತುಂಬಾ ಸುಗಂಧ, ಎಷ್ಟು ಚೆನ್ನಾಗಿದೆ ಇದು ಮಲ್ಲಿಗೆ ಹೂವು. ನಾವೇನು ಹಾಕಿಲ್ಲ, ಅಲ್ಲ ಅದು ಗಿಡದ್ದು ಎಲೆನೇ ತಾನೇ ಉದುರಿರುತ್ತೆ ಮಣ್ಣಲ್ಲಿ. ನಾವು ನೀರು ಬಿಡ್ತೀವಿ, ಅದೇ ಕೊಳೆದು. ಮತ್ತು ಯಾವುದು ಗೊಬ್ಬರ ಆಯಿತು, ಫರ್ಟಿಲೈಸರ್ ಆಯಿತು, ಯಾವುದ್ಯಾವುದು ಅದು ಇದು ಹಾಕಿಲ್ಲ ನಾವು. ಇಲ್ಲೆಲ್ಲ ನನಗೂ ಟೆರೆಸ್ ಮೇಲೆ ವೆರೈಟಿ ಗಿಡಗಳೆಲ್ಲ ಹಾಕ್ಬೇಕಂತ ಆಸೆ. ಆದರೆ ಇಲ್ಲಿ ಹಳ್ಳಿ ಅಲ್ವಾ, ಹಳ್ಳಿ ಜನಗಳು ಬಿಡೋದಿಲ್ಲ. ನಾವು ಆ ಕಡೆ ಈ ಕಡೆ ಹೋದಾಗ ಹತ್ತಿ ಬಂದು ತುಂಬಾ ಸಮಸ್ಯೆ ಮಾಡಿಬಿಡ್ತಾರೆ, ಹಾಕೋದೇ ಇಲ್ಲ. ಅದಕ್ಕಂತಾನೆ ನಾವು ಸುಮ್ಮನೆ ಪೂಜೆಗಷ್ಟ ಪುಟ್ಟ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಒಂದು ಸರಿ ಚಿಲ್ಲಿ ಗಿಡ ಎಲ್ಲ ಬೀಜ ಮಾಡಿ ಹಾಕ್ಕೊಂಡಿದ್ದೆ. ಅವು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದು ನಾವು ಊರಿಗೆ ಹೋದಾಗ. ನೋಡಿ, ಇದು ಇದೇ ಆಸ್ಪತ್ರೆಗೆ ನನಗೆ ತುಂಬ ದಿನದಿಂದ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಹುಷಾರು ತಪ್ಪಿದಂಗೆ ಆಗೋದು, ಏನೇನೋ ಹಿಂದೆ ಬೆನ್ನಲ್ಲಿ ನೋವು. ಯಾಕಂದ್ರೆ ನಾನು ಟೈಲರಿಂಗು ಮಾಡ್ತೀನಲ್ವ, ಸ್ಟೋನ್ ಹಚ್ಚೋದು ಅದು ಮಾಡ್ತೀನಿ. ಅದಕ್ಕೆ ಬೆನ್ನು ಹಿಡ್ಕೊಂಡಂಗೆ ಆಗಿತ್ತು. ನಾನು ಬೇರೆ ಆನ್ಲೈನಲ್ಲಿ ಬೆನ್ನು ಹಿಡ್ಕೊಂಡ್ರೆ ಹಿಂಗೆ ಬರುತ್ತೆ ಅಂತ ಭಯ ಪಟ್ಕೊಂಡು ಆಸ್ಪತ್ರೆಗೆ, ಕುಷ್ಟಗಿಯಿಂದ ಮಸ್ಕಿಗೆ 3 ಅವರ್ ಜರ್ನಿ ಇದೆ, 3.5 ಅವರ್ ಜರ್ನಿ ಇದೆ. 100 ಕಿಲೋಮೀಟ್ರ್ ಮೇಲೇ ಆಗುತ್ತೆ. ಇದೇ ನೋಡಿ, ಶ್ರೀ ವಿಜಯ ನರ್ಸಿಂಗ್ ಹೋಮ್ ಅಂತ. ಇವರು 45 ವರ್ಷದಿಂದನೇ ಈ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ. ನಾನು ಮಕ್ಕಳಿದ್ದಲ್ಲಿಂದನೂ ತುಂಬಾ ಒಳ್ಳೆ ಡಾಕ್ಟ್ರು. ಈಗಲೂ ಅಷ್ಟೇ, ರೇಟ್ ಅಷ್ಟೊಂದು ರೀಸನಬಲ್ ರೇಟ್ ಇದೆ. ಇದು ಹೋದ್ರೆ ತುಂಬ ಚೆನ್ನಾಗಿ ನೋಡ್ತಾರೆ, ಗಮನಿಸ್ತಾರೆ. ಬೆಳಗ್ಗೆ 10 ಗಂಟೆಗೆ ಬಂದರೆ 2:30ವರೆಗೂ ಪೇಷಂಟ್ ಇರದಿರಲಿ ಆಸ್ಪತ್ರೆಯಲ್ಲೇ ಇರ್ತಾರೆ. ದೊಡ್ಡ ಆಸ್ಪತ್ರೆ ಇದು. ನೀವು ಯಾವ ರೀತಿ ಸರ್ಜರಿ ಯಾವುದೇ ಆಯಿತು, ಏನಾದರೂ ಚೆಕ್ ಮಾಡಿಸ್ಬೋದು. ಸ್ಕ್ಯಾನ್ ಆಯಿತು, ಬ್ಲಡ್ ಚೆಕಪ್ ಆಯಿತು, ECG ಆಯಿತು. ಇಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅಂತ. ಎಲ್ಲನೂ 200, 300 ಅಷ್ಟೇ ಇದೆ, ಅದ್ರ ಮೇಲೆ ಯಾವುದೇ ಇಲ್ಲ. ನಾನು ಎಲ್ಲ ನೋಡೋಣ, ತುಂಬ ದಿನ ಆಯಿತು. ಇವಾಗ ಸ್ವಲ್ಪ ಏಜ್ ಆಗಿಂದ 35 ಆಗಿಂದ ಒಂದು ಸ್ವಲ್ಪ ನೋಡಬೇಕಲ್ವ ಎಲ್ಲದು. ಅವಾಗವಾಗ 6 ಮಂತಿಗೊಮ್ಮೆ 1 ಇಯರ್ಗೊಮ್ಮೆ ECG ಅವೆಲ್ಲ ಬ್ಲಡ್ಡು ಚೆಕಪ್ ಮಾಡಿಸ್ತಾ ಇರಬೇಕಾಗುತ್ತೆ. ಎಲ್ಲದನ್ನು ಪೂರ್ತಿ ಬಂದಮೇಲೆ, ಹೀಗೆ ನೋಡಿದ್ರಲ್ವ ಕೆಲವೊಂದು ಸತಿಗೋಡ, ಕೆಲವೊಂದು ದಿಢೀರಂತ ಪ್ರಾಬ್ಲಮ್ ಆಗಿದ್ದು. ಹಂಗಾಗಿ ಅವಾಗ ಸ್ಟ್ರೆಸ್ ಆದಾಗ ಸ್ವಲ್ಪ ಎದೆ ನೋವ್ತಿದೆ, ಅದಿದು ಏನಾದರೂ ಆಗ್ತಾಯಿದೆ, ಗ್ಯಾಸ್ಟ್ರಿಕ್ ಅದಿದಂತೆ ಬಿಡೋಕ್ಕೆ ಹೋಗಬೇಡಿ. ಇದು ಎಂಟ್ರೆನ್ಸು. ಇದೆಲ್ಲ ಇಲ್ಲೇ ECG ಮಾಡೋ ರೂಮ್ ಇದು. ನಾನು ಬೆಳಗ್ಗೆ 7 ಗಂಟೆಗೆಲ್ಲ ಬಿಟ್ಟಿದ್ದೆ. 7:15 ನಮ್ಮೂರಿಂದ ಡೈರೆಕ್ಟ್ ರಾಯಚೂರು ಬಸ್ ಇದೆ, ಅಲ್ಲಿ ಹೋಗ್ತಿದ್ದಾಗೆ ಇನ್ನೂ ಡಾಕ್ಟ್ರು ಬಂದಿದ್ದಿಲ್ಲ. ನಾನೇ ಫಸ್ಟ್ ಪೇಷಂಟ್ ಅಂತ ಏನಿಲ್ಲ, ಎಲ್ಲದು ಚೆಕ್ ಮಾಡಿಸ್ಕೊಂಬರ್ಬೇಕು ಅಂತ ಹೋಗಿದ್ದೆ. ನಂದು ಎಲ್ಲ ಥರ ಚೆಕ್ ಮಾಡಿಸಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತಿದ್ರು. ಫಸ್ಟಿಗೆ ಎಂಟ್ರಿ ಆಗಿ ಹೆಸರು, ಏಜು, ಊರು, ಫೋನ್ ನಂಬರು ಕೇಳ್ತಾರೆ. ಎಲ್ಲ ಇಲ್ಲೇ ಇದೆ. ಮೆಡಿಸಿನ್ನು, ಲ್ಯಾಬು ಎಲ್ಲ ಒಂದೇ ಆಸ್ಪತ್ರೆಯಲ್ಲಿ. ಆ ಕಡೆ ಈ ಕಡೆ ಎಲ್ಲಿಯೋದೇನು ಬೇಕಾಗಿಲ್ಲ, ಎಲ್ಲದನ್ನು ಒಂದೇ ಕಡೆನೇ ಮಾಡ್ತಾರೆ ನಿಮಗೆ. ಎಲ್ಲನೇ ಡೌನಲ್ಲಿ ಸ್ಕ್ಯಾನು, ಮೇಲೆ ECGದು ಎಲ್ಲ. ಎಷ್ಟು ಗಂಟೆಗೆ ಬರಬೇಕು ನೀವು, ಎಷ್ಟು ಗಂಟೆಗೆ ಹೋಗಬೇಕು, ಎಲ್ಲ ಆಸ್ಪತ್ರೆಯಲ್ಲಿ ಡೀಟೇಲ್ ಕೊಟ್ಟಿರ್ತೀನಿ. ನಿಮಗೇನಾದರೂ ECG ಚೆಕ್ ಮಾಡಿಸ್ಬೇಕು, ತುಂಬಾ ಅಮೌಂಟ್ ಇದೆ ಕಾಸ್ಟು. ಓನ್ಲಿ ನನಗೆ ECGಗೆ 400 ಇದೆ. ಆದರೆ ಅಲ್ಲೇ ಪಕ್ಕದಲ್ಲೇ ಮನೆ ಹತ್ರ 300 ತೊಗೊತಾರೆ. ಅದು ಶುಗರು ಮತ್ತು ECG ಅಂತ ತುಂಬಾ ಫೇಮಸ್ ಆಸ್ಪತ್ರೆ, ತುಂಬ ಕಡಿಮೆ ಅಮೌಂಟಲ್ಲಿದೆ. ನಿಮ್ಗೇನಾದರೂ ಶುಗರು, ECG ಚೆಕ್ ಮಾಡಿಸ್ಬೇಕಂದ್ರೆ ಹಾಸ್ಪಿಟ್ಲ್ ಅಡ್ರೆಸ್ ಹೇಳ್ತೀನಿ. ನಾನು ತೋರಿಸೋದು ಎಲ್ಲ ಥರ ಟ್ರೀಟ್ಮೆಂಟ್ ಮಾಡ್ತಾರೆ, ಇವರೇ ಡಾಕ್ಟ್ರು. ಬರ್ತಿದ್ದಾಗೆ ಎಲ್ಲ ರೋಗಿಗಳು, ಅಲ್ಲಿ ಅಡ್ಮಿಟ್ ಆಗಿರೋ ರೋಗಿಗಳನ್ನೆಲ್ಲ ಫಸ್ಟ್ ನೋಡಿ, ಅವ್ರಿಗೆ ಏನು ಸಮಸ್ಯೆ ಐತೆ ಅಂತ ನೋಡಿ ಚೆಕ್ ಮಾಡಿ, ಆಮೇಲೆ ಡೈಲಿ ಬರೋ ಪೇಷಂಟನ್ನು ನೋಡ್ಕೊತಾರೆ. ತುಂಬ
ಒಳ್ಳೆಯವರಿದ್ದಾರೆ. ಒಂದ್ಸಾರಿ ಇವ್ರ ಹತ್ರ ಹೋದ್ರೆ ಅವ್ರ ದೇಹದಲ್ಲಿ ಏನಿದೆ ಬೇರ್ ಸಮೇತ ಅದನ್ನ ಕ್ಲೀನ್ ಮಾಡಿಬಿಡ್ತಾರೆ. ಇದು ಎಕ್ಸ್ರೇ ಮಾಡಿಸ್ಕೋಕ್ ಬಂದಿದ್ದೀನಿ ನಾನು. ಇದು ಸ್ವಲ್ಪ ನನಗೆ ಕಫ ಕೆಮ್ಮಿನ ಸಮಸ್ಯೆ ಇತ್ತು. 6 ಮಂತ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ. ಆಮೇಲೆ ಸ್ಟಾಪ್ ಮಾಡಿದ್ದೆ, ಹೋಗ್ಲಿಲ್ಲ ನಾನು. ಇಮಿಡಿಯೇಟ್ ಅದು ಟ್ಯಾಬ್ಲೆಟ್ಸ್ ಬೇರೆ ಮಧ್ಯದಲ್ಲಿ ಬಿಡೋದು ಅದು ಮಾಡ್ತಿದ್ದೆ. ಎಕ್ಸ್ರೇ ತೆಗ್ಸಕ್ಕೆ ನಾನು ಎಲ್ಲ ECG ಚೆಕ್ ಮಾಡಿಸ್ನ. ರಿಪೋರ್ಟ್ ಏನು ತುಂಬ ಲೇಟ್ ಮಾಡಲ್ಲ. ಬ್ಲಡ್ ಆಯಿತು, ಎಕ್ಸ್ರೇ ಆಯಿತು ಎಲ್ಲ 10 ಮಿನಿಟ್ಸಲ್ಲಿ ಕೊಡ್ತಾರೆ. ಬೇರೆ ಹಾಸ್ಪಿಟ್ಲಲ್ಲಾದರೆ 1 ದಿನ 2 ದಿನ 3 ದಿನ ತೊಗೊತಾರೆ. ತುಂಬ ಕ್ಲಿಯರಾಗಿ ಬೇಗ ಪವರ್ಫುಲ್ ಡಾಕ್ಟ್ರ್ ಇದ್ದಾರೆ. ಕೆಳಗಡೆ ಕೆಲಸ ಮಾಡೋರು ತುಂಬ ಅಷ್ಟು ನೀಟಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಅಮೌಂಟ್ಗಷ್ಟು ಸ್ವಲ್ಪ ನೋಡಿ, ನಾವು ಕಷ್ಟದಲ್ಲಿದ್ದೀವಿ ಅಂದರೆ ಸ್ವಲ್ಪ ನೋಡಿ ತೊಗೊತಾರೆ. ತುಂಬ ಒಳ್ಳೆ ಡಾಕ್ಟ್ರು ಇವರು. 40 ವರ್ಷದಿಂದ ಸರ್ವಿಸ್ ಆಗಿದೆ. ನೋಡಿ, ನಿಮ್ಗೆ ಯಾರಿಗಾದ್ರೂ ECG ಚೆಕ್ ಮಾಡಿಸ್ಬೇಕು, ಏನಾದರೂ ತುಂಬ ದಿವಸದಿಂದ ಹಳೆ ಕಾಯಿಲೆಗಳು ಏನು ಸಮಸ್ಯೆ ಇದಾಗ್ತಾ ಇದೆ ಅಂದರೆ ತುಂಬ ಕಡಿಮೆ ಅಮೌಂಟ್ ಇದೆ. ಬೇಕಾದರೆ ನೀವು ಬರೋ ಚಾರ್ಜ್ ಅಷ್ಟೇ ಜಾಸ್ತಿ ಆಗ್ಬೋದು. ಆಸ್ಪತ್ರೆಗೆ ಹೋದರೆ ಅವ್ರು ಫುಲ್ಲು ಡೀಟೇಲ್ ಆಗಿ ನಿಮ್ಮ ಬಾಡಿನ ಚೆಕ್ ಮಾಡಿ ಹುಷಾರು ಮಾಡ್ತಾರೆ. ಈ ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ. ಮತ್ತು ಪ್ರತಿದಿನ ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ಯಾರೆಲ್ಲ ECG ಚೆಕ್ ಮಾಡಿಸ್ಬೇಕು, ಬ್ಲಡ್ ಚೆಕ್ ಮಾಡ್ಸೋಕ್ಕಂದ್ರೆ ಓನ್ಲಿ 300 ರುಪೀಸ್ ಚೆಕ್ ಮಾಡ್ತಾರೆ. ಸ್ಪೆಷಲಾಗಿ ಅಂದರೆ 350 400. ಅದೇ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಯಾರಿಗೆಲ್ಲ ಆಸ್ಪತ್ರೆಗೆ ಏನೇನು ಸಮಸ್ಯೆ ಇದೆ, ತುಂಬ ದುಡ್ಡು ತೊಗೊತಾರೆ, ನಾನು ಕಡಿಮೆ ರೇಟಿನ ಆಸ್ಪತ್ರೆ ಬೇಕು ಅಂದರೆ ಡೀಟೇಲ್ಸ್ ಕೊಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು.